ಸ್ಮರಿಸು ಗುರುಗಳ ಮನವೇ ಸ್ಮರಿಸು ಗುರುಗಳ ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ ಸ್ಮರಿಸು ಗುರುಗಳ ನಿನಗೆ ಪರಮ ಮಂಗಳ ದುರಿತ ಪರ್ವತಕ್ಕೆ ಪವಿ ಎಂದು ತಿಳಿದು ದುರಿತ ಪರ್ವತಕ್ಕೆ ಪವಿ ಎಂದು ತಿಳಿದು ಹರಿಸು ಗುರುಗಳ ಮನವೇ ಹರಿಸು ಗುರುಗಳ ಹರಿಸು ಗುರುಗಳ ಮನವೇ ಹರಿಸು ಗುರುಗಳ ಹರಿಸು ಗುರುಗಳ ನಿನಗೆ ಪರಮ ಮಂಗಳ ಶೇಷಾಚಲವಾಸ ಗೋವಿಂದ.
परमगुरुभ्यो नमः। श्रीमदानन्दतीर्थ भगवत्पादाचार्य गुरुभ्यो नमः। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। समस्तगुणसम्पूर्णं सर्वदोषविवर्जितं लक्ष्मीनारायणं वन्दे भक्ताभीष्टफलप्रदं। निरवध्ये नित्यभद्रे लक्ष्मीरक्षणरक्षिते हरिपत्नीजगत्कर्त्रे वरदात्रि नमोऽस्तुते। बुद्धिर्बलं यशोधैर्यं निर्भयत्वं मरोगता अजाढ्यं वाक्पटुत्वं च हनुमास्मरणात् भवेत्। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव ये। तपो विद्याविरक्त्यादि सद्गुणौघाकरानकं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्य धर्म तथाय च भजतां कल्पवृक्षाय नमतां कामधेनवे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये। सप्तगणनाथ सिद्धिगणीवकार्यदने सप्तगणनाथ सिद्धिगणीवकार्यदने मतिप्रेरिसुबಳು पार्वती देवी। ಮುಕ್ತಿಪಥಕ ಮನವೀವ ಮಗರುದ್ರದೇವರು ಮುಕ್ತಿಪಥಕ ಮನವೀವ ಮಗರುದ್ರದೇವರು ಹರಿಭಕುತಿದಾಯಕಳು ಭಾರತೀ ದೇವಿ. ಹರಿಭಕುತಿದಾಯಕಳು ಶ್ರೀ ಭಾರತೀ ದೇವಿ. ಯುಕ್ತಿ ಶಾಸ್ತ್ರಗಳಲ್ಲಿ ಮನಜ ಸಂಭವನ ರಸಿ ಯುಕ್ತಿ ಶಾಸ್ತ್ರಗಳಲ್ಲಿ ಮನಜ ಸಂಭವನ ರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನವತಿಗಿತ್ತು ಗತಿ ಪಾಲಿಸುವ ನಮ್ಮ ಪವಮಾನ. ಸತ್ಕರ್ಮಗಳ ನಡೆಸಿ ಸುಜ್ಞಾನವತಿಗಿತ್ತು ಗತಿ ಪಾಲಿಸುವ ನಮ್ಮ ಪವಮಾನ. ನಮ್ಮ ಪವಮಾನನು ಚಿತ್ತದಲ್ಲಿ ಆನಂದ ಸುಖವನೀವಳು ಭ್ರಮ ಚಿತ್ತದಲ್ಲಿ ಆನಂದ ಸುಖವನೀವಳು ಭ್ರಮ. ಬಹುದ ಜನರೊಡಿಯ ನಮ್ಮ ಪುರಂದರ ವಿಠಲನು ಸತತ ಇವರಳು ನಿಂತು ಈ ಕೃತಿಗೆ ನಡೆಸುವನು. ಬಹುದ ಜನರೊಡಿಯ ನಮ್ಮ ಪುರಂದರ ವಿಠಲನು ಸತತ ಇವರಳು ನಿಂತು ಈ ಕೃತಿಗೆ ನಡೆಸುವನು. ಎಲ್ಲಿ ಹರಿಕಥಾ ಪ್ರಸಂಗವು ಅಲ್ಲಿ ಗಂಗಾ ಯಮುನಾ ಗೋದಾ ಸಿಂಧು ಸರಸ್ವತಿ ಎಲ್ಲ ನದಿಗಳು ಬಂದ ಎಣೆಯಾಗಿ ನಿಲ್ಲುವವು. ವಲ್ಲಭ ಶ್ರೀಗರಿ ಮೆಚ್ಚುವನು ಜಯಗರಿ ಎಂಬುವುದೇ ಸುದಿನವು ಜಯಗರಿ ಎಂಬುವುದೇ ತಾರಾಬಲವು ಜಯಗರಿ ಎಂಬುವುದೇ ವಿದ್ಯಾಬಲವು ಜಯಗರಿ ಎಂಬುವುದೇ ದೈವಬಲವು. ಜಯಗರಿ ಪುರಂದರ ವಿಠಲನ ಬಲಮಯ್ಯ ಸಕಲ ಸುಜನರಿಗೆ ಸಕಲ ಸುಜನರಿಗೆ ಸಕಲ ಸುಜನರಿಗೆ. ಗುರುಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತರಿಗೆ ನಮೋ ನಮೋ ನಮ್ಮ ಗುರುಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತರಿಗೆ ನಮೋ ನಮೋ ನಮ್ಮ ಗುರುಮಧ್ವರಾಯರಿಗೆ ನಮೋ ನಮೋ. ಶ್ರೀಪಾದರಾಜರಿಗೆ ಗುರುವ್ಯಾಸರಾಜರಿಗೆ ಶ್ರೀಪಾದರಾಜರಿಗೆ ಗುರುವ್ಯಾಸರಾಜರಿಗೆ ಗುರುವಾದಿರಾಜರಿಗೆ ನಮೋ ನಮೋ ನಮ್ಮ ಗುರುವಾದಿರಾಜರಿಗೆ ನಮೋ ನಮೋ ನಮ್ಮ ಗುರುಮಧ್ವರಾಯರಿಗೆ ನಮೋ ನಮೋ. ರಾಘವೇಂದ್ರ ರಾಯರಿಗೆ ವೈಕುಂಠದಾಸರಿಗೆ ರಾಘವೇಂದ್ರ ರಾಯರಿಗೆ ವೈಕುಂಠದಾಸರಿಗೆ ಪುರಂದರದಾಸರಿಗೆ ನಮೋ ನಮೋ ನಮ್ಮ ಪುರಂದರದಾಸರಿಗೆ ನಮೋ ನಮೋ ನಮ್ಮ ಗುರುಮಧ್ವರಾಯರಿಗೆ ನಮೋ ನಮೋ. ಗುರು ವಿಜಯದಾಸರಿಗೆ ಭಾಗಣ್ಣದಾಸರಿಗೆ ಗುರು ವಿಜಯದಾಸರಿಗೆ ಭಾಗಣ್ಣದಾಸರಿಗೆ ರಂಗಾವಲಿದಾಸರಿಗೆ ನಮೋ ನಮೋ ಶ್ರೀರಂಗಾವಲಿದಾಸರಿಗೆ ನಮೋ ನಮೋ ನಮ್ಮ ಗುರುಮಧ್ವರಾಯರಿಗೆ ನಮೋ ನಮೋ. ಪರಮ ವೈರಾಗ್ಯಶಾಲಿ ತಿಮ್ಮಣ್ಣದಾಸರಿಗೆ ಪರಮ ವೈರಾಗ್ಯಶಾಲಿ ತಿಮ್ಮಣ್ಣದಾಸರಿಗೆ ಗುಂಡೇಕಾರದಾಸರಿಗೆ ನಮೋ ನಮೋ ನಮ್ಮ ಗುಂಡೇಕಾರದಾಸರಿಗೆ ನಮೋ ನಮೋ ನಮ್ಮ ಗುರುಮಧ್ವರಾಯರಿಗೆ ನಮೋ ನಮೋ. ಗುರು ಶ್ರೀಶ ವಿಠಲನ ಪರಮ ಭಕ್ತರ ಚರಣ ಗುರು ಶ್ರೀಶ ವಿಠಲನ
ಗೋವಿಂದ. வருக வருக என வரவேற்கிறோம். அடுத்தபடியாக ஒசூரை சேர்ந்த சர்வீவர் நேஷனல் அவார்டு வாங்கியிருக்கிறார் மியூசிக்கில். அவர் ஜனாதிபதியிடம் வருகிற பிப்ரவரி மாதம் அவார்டு பெற உள்ளார். அவர் சுவாமிகள் முன்னால் ஒரு 10 நிமிடம் மட்டும் பாட அனுமதிக்குமாறு கேட்டுக்கொண்டு சுவாமிகளின் அனுமதியுடன் இந்த அம்மாவை பாட சொல்கிறேன்.
रमयन् सातु चातकान् कृष्णमेघकृपादृष्टवृष्ट्या पुष्णातु मामपि आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಈ ದಿವಸ ಸಂಜೆ ಶ್ರೀ ವ್ಯಾಸರಾಯರಿಗೆ ಭವ್ಯವಾದ ಮೆರವಣಿಗೆ ನಡೆದಿದೆ. ವ್ಯಾಸರಾಯರಲ್ಲಿ ಇರತಕ್ಕ ತಮ್ಮ ಭಕ್ತಿ ಶ್ರದ್ಧೆಗಳನ್ನು ಈ ಊರಿನ ಜನಗಳು ಈ ರೀತಿ ಪ್ರಕಟ ಮಾಡಿದ್ದಾರೆ. ಮಾಡಿದ ಎಲ್ಲ ಸ್ವಾಗತ, ಈ ವೈಭವ ಎಲ್ಲವೂ ಕೂಡ ಶ್ರೀ ವ್ಯಾಸರಾಯರಿಗೆ ಅರ್ಪಿತವಾಗಿದೆ. ಈ ಮಗು 2 ದೇವರ ನಾಮಗಳನ್ನು ಹೇಳಿದ್ದು ಬಹಳ ಶ್ರಾವ್ಯವಾಗಿತ್ತು. ಪುರಂದರದಾಸರು ವ್ಯಾಸರಾಯರಿಂದ ದೀಕ್ಷೆ ಪಡೆದವರು. ಅವರು ಹೇಗೆ ಮಧ್ವ ಸಿದ್ಧಾಂತದ ಪ್ರಮೇಯಗಳನ್ನು ಉಪದೇಶ ಮಾಡಿದ್ದಾರೆ ತಮ್ಮ ಕೀರ್ತನೆಗಳಿಂದ ಅಂತ ಸ್ಪಷ್ಟ. 2ನೇ ಹಾಡು ಮಹಾಲಕ್ಷ್ಮಿ, ನೀ ಯಾರಿಗೆ ವಧುವಾಗುವೆ, ಯಾರಿಗೆ ನೀನು ಮಾಲೆ ಹಾಕ್ತೀಯಾ, ಯಾರ ಪತ್ನಿ ನೀನಾಗಬೇಕು ಅಂತ ಇಷ್ಟಪಡ್ತೀಯೋ ಅಂತ ಪ್ರಶ್ನೆ. ಈ ಪ್ರಶ್ನೆಯನ್ನು ಕೇಳಿದರೆ ಸಂಶಯವಾಗತ್ತೆ. ಮಹಾಲಕ್ಷ್ಮಿ ನಾರಾಯಣನಿಗೆ ಹಾಕ್ತಾಳೋ ಅಥವಾ ಮತ್ತೊಬ್ಬರಿಗೋ ಹಾಗೆ ಅಂತ ಯಾರ್ಯಾರೋ ಹೆಸರುಗಳನ್ನು ದಾಸರು ಕೇಳ್ತಾ ಇದ್ದಾರೇನೋ ಅಂತ. ಆದರೆ ಮಹಾಲಕ್ಷ್ಮಿ ಮತ್ತು ನಾರಾಯಣ ಅವರಿಬ್ಬರು ಅನಂತ ಕಾಲದಲ್ಲಿ ದಂಪತಿಗಳು. ಮಹಾಲಕ್ಷ್ಮಿಗೆ ಸಮನ ಅಂತ ಒಂದು ಹೆಸರಿದೆ. ಸಮನ ಅಂತಂದರೆ ಅವಳು ಸಮ, ಯಾರಿಗೆ ನಾ ಅಂದರೆ ಪರಮಪುರುಷ ನಾರಾಯಣನಿಗೆ ಅವಳು ಸಮಳು. ಅಂದರೆ ಯಾವ ವಿಷಯದಲ್ಲಿ? ಎಲ್ಲ ದೇಶದಲ್ಲಿ ಎಲ್ಲೆಲ್ಲಿ ಭಗವಂತನಿದ್ದಾನೋ ಅಲ್ಲೆಲ್ಲ ಮಹಾಲಕ್ಷ್ಮಿಯ ಸನ್ನಿಧಾನ. ಯಾವ್ಯಾವ ಕಾಲದಲ್ಲಿ ಭಗವಂತನಿದ್ದಾನೋ ಅಲ್ಲೆಲ್ಲ ಮಹಾಲಕ್ಷ್ಮಿ ಆ ಕಾಲದಲ್ಲಿ ಇದ್ದವಳು. ಅನಾದಿ ಕಾಲದಿಂದ ಭಗವಂತನಿದ್ದಾನೆ, ಅನಾದಿ ಕಾಲದಿಂದ ಮಹಾಲಕ್ಷ್ಮಿ ಅವನ ಜೊತೆಗಿದ್ದಾಳೆ. ಭಗವಂತ ಸರ್ವತ್ರ ವ್ಯಾಪ್ತ, ಎಲ್ಲೆಲ್ಲೂ ಇದ್ದಾನೆ. ಮಹಾಲಕ್ಷ್ಮಿಯೂ ಕೂಡ ಎಲ್ಲ ಕಡೆಗೂ ಭಗವಂತ ಜೊತೆಗೆ ಇರತಕ್ಕವಳು. ತಿರುಪತಿಯ ಶ್ರೀನಿವಾಸ, ಶ್ರೀಮಠದ ಭೂವರಾಹ, ಕಂಚಿಯ ವರದರಾಜ ಎಲ್ಲರೂ ಕೂಡ ಒಬ್ಬನೇ. ಭಗವಂತನೇ ನಾನಾ ರೂಪಗಳಿಂದ ಭಕ್ತರನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಅಲ್ಲಲ್ಲಿ ನೆಲೆಸಿದ್ದಾನೆ ಎಂಬ ಈ ಮಧ್ವ ಸಿದ್ಧಾಂತದ ಸ್ವಾರಸ್ಯವನ್ನು ಪುರಂದರದಾಸರು ಬಹಳ ಸ್ವಾರಸ್ಯವಾಗಿ ಆ ದೇವರ ನಾಮದಲ್ಲಿ ತಿಳಿಸಿದ್ದಾರೆ. ಅದರಂತೆ ಮೊದಲು ಹೇಳಿದ ದೇವರ ನಾಮ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅನೇಕರು ತಮ್ಮ ಪಾಂಡಿತ್ಯ, ನಾನು ಎಲ್ಲ ಓದಿದ್ದೇನೆ, ಎಲ್ಲ ಶಾಸ್ತ್ರಗಳು ನನಗೆ ಗೊತ್ತು, ಎಲ್ಲ ಪುರಾಣಗಳನ್ನು ನಾನು ನೋಡಿದ್ದೇನೆ, ನನ್ನಷ್ಟು ಜ್ಞಾನಿಗಳು ಮತ್ತೊಬ್ಬರಿಲ್ಲ ಅಂತ ಅಹಂಕಾರ ಪಡಬಹುದು. ಏನು ಉಪಯೋಗವಿಲ್ಲ. ಅದರಂತೆ ಕೆಲವರು ನನ್ನಷ್ಟು ಜಪ ತಪಸ್ಸು ಮಾಡೋರು ಮತ್ತೊಬ್ಬರಿಲ್ಲ. ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಕೂಡ ನನ್ನ ಕಾಲವೆಲ್ಲವೂ ಕೂಡ ಜಪಕ್ಕೆ ಮೀಸಲು. ಯಾವಾಗಲೂ ಜಪಮಾಲೆಯನ್ನು ನಾನು ತಿರುಗಿಸ್ತಾ ಇದ್ದೇನೆ. ನನ್ನ ಸಮಾನ ಯಾರಿದ್ದಾರೆ ಅಂತ ಅಹಂಕಾರ ಪಡೋದಿರ್ಬೋದು. ಏನು ಉಪಯೋಗವಿಲ್ಲ. ಅನೇಕರು ಮರಳಿ ಎಲ್ಲ ತೀರ್ಥಕ್ಷೇತ್ರಗಳಿಗೂ ಹೋಗಿ ನಮಸ್ಕಾರ ಮಾಡಿದ್ದು, ಆದರೆ ಏನು ಉಪಯೋಗವಿಲ್ಲ.
ಇದೆಲ್ಲವೂ ಕೂಡ ಸಾರ್ಥಕವಾಗಬೇಕಾದ್ರೆ ಅವನು ಗುರುವಾಗಬೇಕು. ಈಗಂತೂ ಬೀದಿಗೊಬ್ಬರು ಗುರುಗಳಿದ್ದಾರೆ. ಯಾವ ಗುರುವಿನ ಗುಲಾಮನಾಗಬೇಕು ಅನ್ನೋದು ನಮಗೆ ಗೊತ್ತಾಗುವುದಿಲ್ಲ. ಆದರೆ ಪುರಂದರದಾಸರು ಕೊನೆಗೆ ಹೇಳ್ತಾರೆ, ಯಾರು ಗುರು ಆ ಭಗವಂತನ ಸರ್ವಶ್ರೇಷ್ಠತ್ವವನ್ನು ಸರ್ವೋತ್ತಮತ್ವವನ್ನು ಯಾರು ತಿಳಿದಿದ್ದಾರೋ ಅಂಥ ಗುರುವಿನ ಗುಲಾಮನಾಗಬೇಕು. ಅಂಥ ಗುರುಗಳನ್ನು ಆಶ್ರಯಿಸಿದರೆ ಆ ಗುರುಗಳ ಉಪದೇಶದಿಂದ ನಿನಗೆ ಸನ್ಮಾರ್ಗದಲ್ಲಿ ಪ್ರವೃತ್ತಿಯಾಗೋದಕ್ಕೆ ಸಾಧ್ಯವಿದೆ. ಆದ್ದರಿಂದ ಗುರುವಿನ ಗುಲಾಮನಾಗಬೇಕು ಅಂತ ಹೇಳುವ ಮೂಲಕ ಪುರಂದರದಾಸರು ನಮಗೆ ನಮ್ಮ ಜೀವನ ಯಾವ ರೀತಿಯಲ್ಲಿ ಇರಬೇಕು, ಯಾವ ಕ್ರಮದಲ್ಲಿರಬೇಕು, ನಮಗೆ ಎಲ್ಲವೂ ಬೇಕು. ವಿದ್ಯೆ ಬೇಕು, ಜೊತೆಗೆ ಸನ್ಮಾರ್ಗದಲ್ಲಿ ಅಂತಂದರೆ ಸದಾಚಾರದಲ್ಲಿ ಭಗವಂತನ ಪೂಜೆ, ತೀರ್ಥಯಾತ್ರೆ ಇಂತಹ ಕಾರ್ಯಗಳಲ್ಲಿ ನಮಗೆ ಶ್ರದ್ಧೆ ಇರಬೇಕು. ಎಲ್ಲವೂ ಸರಿ. ಆದರೆ ಇದೆಲ್ಲವನ್ನೂ ಕೂಡ ಗುರುಗಳ ಸದ್ಗುರುಗಳ ಮಾರ್ಗದರ್ಶನದಿಂದ ಅವರಿಂದ ತತ್ವ ಏನು ಅನ್ನೋದನ್ನು ತಿಳಿದು ಅದರಂತೆ ನಡೆದರೆ ಮಾತ್ರ ನಮಗೆ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತ ಆ ಎರಡು ದೇವರ ನಾಮಗಳು ನಮ್ಮ ಜೀವನ ಹೇಗಿರಬೇಕು ಮತ್ತು ತತ್ವ, ನಿಜವಾದ ತತ್ವ ಏನು ಮತ್ತು ಸಿದ್ಧಾಂತದ ಸಾರ ಏನು ಅನ್ನೋದನ್ನು ತಿಳಿಸ್ತಕ್ಕಂಥ ದೇವರ ನಾಮಗಳು ಬಹಳ ಸಂತೋಷವಾಯಿತು. ಈ ದಿವಸ ಬಹಳ ಶ್ರಮಪಟ್ಟು ದಾಸರಾಯ ಮಠ ಬಂದಿದೆ ಧರ್ಮಪುರಿಗೆ. ಗೋಪಾಲಕೃಷ್ಣ ದೇವರು, ಪಟ್ಟಾಭಿರಾಮ ದೇವರು, ಶ್ರೀಮನ್ಮಧ್ವಾಚಾರ್ಯ ಕರಾರ್ಚಿತವಾದ ಆ ಪ್ರತಿಮೆಗಳು, ದೇವರ ವಿಶೇಷ ಸಾನ್ನಿಧ್ಯವನ್ನು ಪಡೆದಿರತಕ್ಕಂತಹ ಪ್ರತಿಮೆಗಳು. ಆ ಕಾಲದಿಂದಲೂ ಕೂಡ ಪದ್ಮನಾಭ ತೀರ್ಥರೇ ಮೊದಲಾದ ಮಹಾಮುನಿಗಳು, ಶ್ರೀ ವ್ಯಾಸರಾಯರು, ಅನಂತರ ಬಂದ ಜ್ಞಾನಿಗಳು ಈ ಪೀಠದಲ್ಲಿ ಬಂದವರು ಅದನ್ನು ಬಹಳ ಭಕ್ತಿಯಿಂದ ಭಗವಂತನ ಪೂಜೆಯನ್ನು ಮಾಡಿ ವಿಶೇಷ ಸಾನ್ನಿಧ್ಯವನ್ನು ಆ ಪ್ರತಿಮೆಗಳಲ್ಲಿ ತುಂಬಿದ್ದಾರೆ. ಅಂಥ ಒಂದು ಆ ಪ್ರತಿಮೆಗಳು, ಆ ಭಗವಂತನ ಮೂರ್ತಿಗಳ ಪೂಜೆಯ ಆ ಒಂದು ವೈಭವವನ್ನು ನೋಡೋದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದು ಈ ದಿವಸ ಬಹಳ ವೈಭವದಿಂದ ಈ ಮೆರವಣಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ನಮ್ಮ ವೆಂಕಟೇಶ್ ಅವರು ಬಹಳ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಮತ್ತು ಅವರ ಸ್ನೇಹಿತರು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಭಗವಂತ ಶ್ರೀ ವ್ಯಾಸತೀರ್ಥ ಗುರುವಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಆ ಭಗವಂತ ಗೋಪಾಲಕೃಷ್ಣ ಅವರಿಗೆ ಎಲ್ಲ ರೀತಿಯ ಅನುಗ್ರಹ ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಊರಿಗೆ ಹೆಸರು ಯಾಕೆ ಬಂತು ನನಗೆ ಹಿನ್ನೆಲೆ ಚರಿತ್ರೆ ಗೊತ್ತಿಲ್ಲ, ಹಿಸ್ಟರಿ ಗೊತ್ತಿಲ್ಲ. ಪ್ರಾಯಶಃ ಒಂದು ಕಾಲದಲ್ಲಿ ಪರಮ ಧಾರ್ಮಿಕರಾದ ಜನಗಳು ಇರತಕ್ಕಂತಹ ಊರು ಧರ್ಮಪುರಿ ಅಂತ ಅನ್ನೋದು ಸಾರ್ಥಕವಾಗಿದೆ. ಇಂಥ ಒಂದು ಮಠ, ಈ ಪರಿಸರ, ಜನಗಳ ಉತ್ಸಾಹ, ಭಗವದ್ಭಕ್ತಿ ಇದನ್ನು ನೋಡಿದಾಗ ಈ ಹೆಸರು ಸಾರ್ಥಕವಾಗಲಿ. ಈ ನಗರದಲ್ಲಿ ವಿಶೇಷವಾಗಿ ಭಗವದ್ಭಕ್ತಿ ಪ್ರಚಾರವಾಗಿ ಪ್ರಜೆಗಳಿಗೆ ಎಲ್ಲ ರೀತಿಯ ನೆಮ್ಮದಿ, ಸುಖ ಶಾಂತಿಗಳು ಲಭಿಸಲಿ ಅಂತ ಪ್ರಾರ್ಥನೆ ಮಾಡಬೇಕು. ಈ ಮಠ ಗುತ್ತಿಗೆ ಮಠಕ್ಕೆ ಸೇರಿರತಕ್ಕಂಥದ್ದು. ಗುತ್ತಿಗೆ ಮಠದ ಸ್ವಾಮಿಗಳು ಈ ಮಠದ ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಗುತ್ತಿಗೆ ಮಠದ ಸ್ವಾಮಿಗಳು ಅವರು ಎಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಬಹಳ ಅಸಾಧಾರಣವಾಗಿ, ಅತ್ಯದ್ಭುತವಾಗಿ ಮಠ ಇಲ್ಲಿ ನಿರ್ಮಾಣವಾಗಿದೆ. ಭಕ್ತ ಜನರಿಗೆ ಎಲ್ಲ ರೀತಿಯ ಸೌಕರ್ಯವನ್ನು ಕೊಡ್ತಕ್ಕಂಥ ಒಂದು ವಿಶೇಷ ಸನ್ನಿಧಾನ ಇದೆ. ಇನ್ನೊಂದು ನಮ್ಮ ವಾಲಂಟಿಯರ್ಸ್ ಎಲ್ಲ ದಯಮಾಡಿ ಯೂಸ್ ಮಾಡಿ ನಡೆಸಿಕೊಟ್ಟ ಬಾರಿ ನಾಳೆ ನಡೆಸಿಕೊಟ್ಟಿದ್ದು ಮೇಲೆ ಎಲ್ಲ ಅರೇಂಜ್ ಮಾಡಿ ಫಲ ಮಾಡಿದೆ. ವಾಲಂಟಿಯರ್ಸ್ ದಯಮಾಡಿ ನಮಗೆ ಇದೇ ಮೇಲೆ ಕಂಟಿನ್ಯೂಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.
अभागस्सन्नपनेदोऽस्मितवक्रत्वादविशस्य प्रचेदः तन्त्वामन्यो अकृतुरुदीनाहं त्वातनोर्कालदेयायमीम् अभिप्रेहि दक्षिणता भावामिदा रुद्राणि चन्दना भवोनीम् जुहामि वेनहरणं वस्व अग्रमुभावतां शुभ्रधमापि भावा देशगोविन्दायुमानवप्रभो अस्माकं मन्य अभिपाभावेह प्रियन्ते नाम गौरे गृणीमसि विद्वादमुत्संयता आबभूता आभूत्यासाजावज्रसाय कथो विवर्षविभूतमुत्तारम् तत्त्वा नामन्यो दामेमभ्युं दत्तान्मरोणस्य मन्यः धियं ददानारदाये सहस्रावत्पराजिता सहस्रदेहः सहस्रदा वन्द्यरिन्द्रा वन्द्य एव अन्यं विषायेण ते मानोषीया पाहिना अनन्यादवासा सदोषाः अभीमन्यादो सद्दनीया तपासा युगा विजयि शत्रून् विश्वावसोऽन्या भागासन्ना तन्निमन्या अरुभूतोया स्वयं भूर्गामो अभिवादिशाः वनस्यो युगो अध्यापे अभिप्रेहि दक्षिणता भावामि अथा रुद्राणि जङ्घना भवोमि मया मन्या समभावारुन्दत्वामुवादस्ववेदाः ओगामिमाना विबुधानदस्ला तत्त्वानामन्या भावेद्येः महाधनस्य विभूतसंवदि संस्कृतबन्धनमुभं समाकृतम् अस्मभ्यं दत्तामरोणस्य मन्यो धियं ददानाहृदायेषु छत्रावत्परा साज्यामदागमायं त्वया आयुजालहन्तुरेण दादात्मदा मन्यरिन्द्रा मन्यदेवाचा देवो मन्यरुवासावनो दातवेदा अयन्ते अस्मपमे क्षरतां प्राचीनस्वाहुना विश्वदाय अभिप्रेये लक्ष्मीनाभागानिधा रुद्राणि नन्दना बभूरि जुहामि देवोऽहं वक्रे अग्रे मुभावोपां शुभ्रधमामि भावा
मन्यरिन्द्र मन्यरे नागदेव मन्यरो तावरुण जातलेन मन्यं विषायेन देवानुषीज्ञा पाहिना मन्योतपादोषा अस्मि भवे सर्वाग्रादेजेनस्माहुनो विश्वदाय मन्यो
प्रभो